ರಾಜ್ಕುಮಾರ್ ಸಂಪರ್ಕ ಇತ್ತ ನಿಮಗೆ? ಹೌದು ಸರ್. ಅವ್ರ ಜೊತೆ ಹೆಚ್ಚು ಕಳಿಬೇಕು ಅನ್ನೋ ಕಾರಣಕ್ಕೇನೆ ದಿನ ಹೋಗ್ತಿದ್ದೆ. ಅವರಾಗ್ಲಿ, ವಿಷ್ಣು ಸರ್ ಆಗಲಿ, ಅಂಬರೀಷ್ ಅಣ್ಣ ಆಗಲಿ, ಅಲ್ಲಿ ಚಿರಂಜೀವಿ ಆಗಲಿ, ಇವ್ರು ಯಾರು ಸರ್ ಕಾಲು ಮುಗಿಯಕ್ಕೆ ಹೋದ್ರೆ ಕಾಲು ಮುಗಿಸ್ಕೊತಿರ್ಲಿಲ್ಲ. ವಿಷ್ಣು ಅವರಿಗೆ ಹಾಡು ಬರ್ದಿರೋದು? ನಾನು ವಿಷ್ಣು ಸರ್ ಅವರ ಅಭಿಮಾನಿ. ಶಿವಣ್ಣ ಅವರಾಗ್ಲಿ, ಅಪ್ಪು ಅವರಾಗ್ಲಿ, ಸುದೀಪ್ ಆಗ್ಲಿ ಸಿನಿಮಾ ಸುಲಭ ಅಂತ ಅನ್ಕೊಳ್ಳಿಲ್ಲ. ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಬರ್ಬೇಕನ್ನ ಬಹಳ ಕಷ್ಟ ಇದೆ. ಈ ಹಂತದಲ್ಲಿ ಒಂದು ಮನಸ್ಸು ಮಾಡಿದ್ರೆ ನೀವು, ಒಬ್ಬ ಸ್ಟಾರ್ ಸಿನಿಮಾ ಡೈರೆಕ್ಟ್ ಮಾಡಿ ಒಂದು ಕಾಂತಾರನ, ಒಂದು KGF ಮಾಡ್ಲಿಕ್ಕಾಗಲ್ಲ? ಅದ್ಭುತವಾದ ಕಥೆಗಳಿದೆ, ಅದ್ಭುತವಾದ ವಿಚಾರ ಇದೆ, ಸರಿಯಾದ ಅವಕಾಶ ಆದರೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀನಿ. ರಾಜ್ಕುಮಾರ್ ಸಂಪರ್ಕ ಇತ್ತ ನಿಮಗೆ? ಹೌದು ಸರ್. ರಾಜ್ಕುಮಾರ್ ಅವ್ರ ಜೊತೆ ಅಭಿ ಅಂತ ಒಂದು ಸಿನಿಮಾ, ಅವ್ರ ಜೊತೆ ಎರಡನೇ ಸಿನಿಮಾ ಹಾಡು ಬರಿಬೇಕಾಯ್ತು. ಅವ್ರ ಮನೆಗೆ ಹೋಗ್ತಿದ್ದೆ. ಒಂದೇ ಹಾಡು ಬರೆದಿದ್ದು. ಒಂದು ತಿಂಗಳು, ಒಂದು ಹತ್ತತ್ರ 2 ತಿಂಗಳು ಬರ್ದಿದ್ದೀನಿ ಆ ಹಾಡನ್ನ. ಯಾಕೆ ಅಂತಂದರೆ ನಿತ್ಯ ಅವ್ರನ್ನ ನೋಡುವ ಒಂದೇ ಖುಷಿಗೆ ದಿನ ಅವ್ರನ್ನ ಹೋಗೋದು, ಬೆಳಗ್ಗೆ ಒಂದು ವಿಸಿಟು, ಕುತ್ಕೊಂಡು ಕಾಫಿ ಕುಡಿದು, ಮನೇಲಿ ತಿಂಡಿ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಅಲ್ಲೋ ಕುತ್ಕೊಂಡು ಕಾಫಿ ಕುಡಿದು 5 ನಿಮಿಷ ವರದಪ್ಪ ಅವ್ರ ಜೊತೆ ಏನಾದರೂ ಹಾಡು ಬಗ್ಗೆ ಮಾತಾಡೋದು. ಅದಾದ ಕೂಡಲೇ ಬೇರೆ ಏನೋ ಟಾಪಿಕ್ ಸ್ಟಾರ್ಟ್ ಆಗ್ತಿತ್ತು. ಅಮ್ಮವರು ಕೂತ್ಕೊಳ್ತಿದ್ರು, ಪಾರ್ವತಮ್ಮ ಮೇಡಮ್ ಅವರು, ರಾಘಣ್ಣ ಓಡಾಡ್ತಿದ್ರು, ಅಪ್ಪು ಅವರು ಓಡಾಡ್ತಿದ್ರು. ಸೊ ಏನೋ ಒಂದು ಶುರು ಆಗ್ತಿತ್ತು. ಇನ್ಯಾರೋ ಬರ್ತಿದ್ರು, ಮಾತಾಡ್ತಿದ್ರು ಸಿನಿಮಾ ವಿಷಯಗಳೇ. ನಾನು ಆಮೇಲೆ ಯಾರು ಇಲ್ಲ, ಏಕಾಂತ ಅಣ್ಣವ್ರು ಒಬ್ಬರೇ ಸಿಕ್ಬಿಡ್ತಿದ್ರು. ಸರ್ ಇದು ನೀವು ಇದನ್ನ ಹೇಳಿ, ಆ ಶಂಕರ್ ಗುರು ಮಾಡಿದ್ರಲ್ಲ ಅದ್ರ ಬಗ್ಗೆ. ನಾವು ಒಂಚೂರು ಹೇಳಿದ್ರೆ ಅವರು ಅದ್ಭುತ, ಅವರ ಇದಕ್ಕೆ ಹೋಗ್ಬಿಡೋರು, ಆ ಕಾಲಘಟ್ಟಕ್ಕೆ ಹೋಗ್ಬಿಡೋರು. ಹೇಳ್ತಿದ್ರು ಕುದುರೆಯಲ್ಲಿ ಬರುವಾಗ ಹೀಗಿತ್ತು ಹಾಗಿತ್ತು ಅಂತೆಲ್ಲ, ಅದೆಲ್ಲ ಇನ್ಸಿಡೆಂಟ್ಸ್ ಹೇಳೋರು. ಚೆನ್ನಾಗಿತ್ತು. ಅದಕ್ಕೂ ಅವ್ರ ಜೊತೆ ಹೆಚ್ಚು ಕಳಿಬೇಕು ಅನ್ನೋ ಕಾರಣಕ್ಕೇನೆ ದಿನ ಹೋಗ್ತಿದ್ದೆ. ಸಾಮಾನ್ಯವಾಗಿ ಒಂದು ಹಾಡು ಬರೆದು 1 ತಿಂಗಳಾಗ್ಬಿಟ್ರೆ ಬೋರ್ ಆಗಿಬಿಡ್ತದೆ. ಇದಾಗೆಲ್ಲ ಅಯ್ಯೋ ಅಲ್ವಾ, ಹಾಡು ನೆಪ ದಿನ ಹೋಗ್ತಿದ್ದೆ. ತುಂಬ ಚೆನ್ನಾಗಿತ್ತು ಅವರ ಎಕ್ಸ್ಪೀರಿಯನ್ಸ್ಗಳು. ಆಮೇಲೆ ಅವರ ಆಲೋಚನಾ ಕ್ರಮ, ಭಾಳ ಮುಖ್ಯವಾಗಿ ಅವರ ಜೀವನವನ್ನು, ಸಿನಿಮಾನ ಮೌಲ್ಯಗಳನ್ನು ಹೇಗೆ ನೋಡ್ತಿದ್ರು, ಹೇಗೆ ಪ್ರತಿಪಾದಿಸ್ತಿದ್ರು, ಅದನ್ನು ಹೇಗೆ ನಡ್ಕೋತಿದ್ರು. ನಾನು ಏನೂ ಅಲ್ವಲ್ಲ ಸರ್ ಅವತ್ತು. ಹೌದು, ನನ್ನಂತ ಅದೇ ಬೆಲೆ ಕೊಡ್ತಾ ಇದ್ರು. ನನ್ನಂಥವನ್ನ ಅವು ಸ್ವಲ್ಪ ಮಂಡಿ ನೋವಿತ್ತು, ಕೈ ಹಿಡ್ಕೊಳ್ತಿದ್ದೆ ನಾನು. ಹೆಗಲ ಮೇಲೆ ಕೈ ಹಾಕೋರು, ಒಂದು ಸಣ್ಣ ಸಪೋರ್ಟ್ ಅಂತ ಅನ್ನಿಸ್ತಿತ್ತು. ಬಟ್ ಅವ್ರು ಹಂಗೆ ತೋರಿಸ್ಕೊಳ್ತಿರ್ಲಿಲ್ಲ. ಒಂದು ಮೆಜೆಸ್ಟಿ ಇತ್ತು ಅವ್ರಿಗೆ. ಕರ್ಕೊಂಡು ಗೇಟ್ವರೆಗೂ ಬಂದು, ಗೇಟು ಅವರೇ ತೆಗಿಯೋಕೆ ಹೋಗೋರು. ನಾನು ತೆಗೆದ್ರೆ ಹೊರಗಡೆ ಪೊಲೀಸರು ಇರ್ತಿದ್ರು. ಪೊಲೀಸರು ಕಾಫಿ ಕುಡಿದ್ರಾ, ತಿಂಡಿ ಮಾಡಿದ್ರಾ ಅಂತ ಎಲ್ಲರೂ ಕೇಳಿಕೊಂಡು, ಆಮೇಲೆ ಗಾಡಿ ನಿಮ್ಮದು ಕಾರು ಅಲ್ಲಿದೆ, ಅದು ಹಿಂದೆಗಡೆ ರೋಡಲ್ಲಿ ನಿಲ್ಲಿಸ್ಬಿಡೋನು ನಮ್ಮ ಹುಡುಗ. ಅಲ್ಲಿ ರೋಡಲ್ಲಿ ಚಿಕ್ಕ ಇದಾಗ್ತಿತ್ತು, ಗಾಡಿ ಜಾಸ್ತಿ ಓಡಾಡುತ್ತೆ ಅಂತೇಳಿ ಕ್ರಾಸ್ ರೋಡಲ್ಲಿ ನಿಲ್ಲಿಸ್ತಿದ್ದ. ಗಾಡಿ ಇಲ್ಲ, ಕಾಣಿಸಿಲ್ಲ. ಯಾವ ಗಾಡಿ ಕಾಣಿಸಿಲ್ಲ? ಇಲ್ಲ ಗಾಡಿ ಇಲ್ಲ ನಿಮ್ಮದು. ಇಲ್ಲ ಸರ್ ಆ ಕಡೆ ಇದೆ, ಪಕ್ಕದ ರೋಡಲ್ಲಿದೆ. ಹೌದಾ? ಇಲ್ಲ. ಪುಟ್ಟ ಇವ್ರನ್ನ ಮನೆಗೆ ಡ್ರಾಪ್ ಮಾಡು ಅನ್ನೋರು. ಇಲ್ಲ ನಿಜವಾಗೂ ಇದೆ ಗಾಡಿ, ನಾನು ಬರ್ತೀನಿ ಅಂತೇಳಿ. ಆಮೇಲೆ ಅವರಾಗಲಿ, ವಿಷ್ಣು ಸರ್ ಆಗಲಿ, ಅಂಬರೀಷ್ ಅಣ್ಣ ಆಗಲಿ, ಅಲ್ಲಿ ಚಿರಂಜೀವಿ ಆಗಲಿ, ಇವ್ರು ಯಾರು ಸರ್ ಕಾಲು ಮುಗಿಯೋಕೆ ಹೋದ್ರೆ ಕಾಲು ಮುಗಿಸ್ಕೊತಿರ್ಲಿಲ್ಲ. ನಮಸ್ಕಾರ ಮಾಡ್ಕೊಳಕ್ಕೆ ಅವ್ರು ಯಾರು ಮಾಡ್ಕೋತಿರ್ಲಿಲ್ಲ. ಅವ್ರದ್ದೆಲ್ಲ ಒಂದೇ ಡೈಲಾಗು ನನ್ನ ಕಿವಿಲಿ ಇನ್ನೂ ಹಂಗೆ ಇದೆ. ಒಂದೇ, ನೀವೆಲ್ಲ ಸರಸ್ವತಿ ಪುತ್ರರು, ನೀವು ನಮಗೆ ನಮಸ್ಕಾರ ಮಾಡಬಾರ್ದು. ಆ ಕಲ್ಚರ್ ಇದೆಲ್ಲ. ಕೊನೆಯವರೆಗೂ ನಾನು ಅವ್ರು ಯಾರಿಗೂ ನಮಸ್ಕಾರನೇ ಮಾಡ್ಕೊಳ್ಳಿಲ್ಲ. ಹಿಂಗಾಯ್ತು. ವಿಷ್ಣು ಸರ್ ಅಷ್ಟೇ, ಹಂಗೆ ಕೈ ಹಿಡಿದು ಎತ್ಬಿಡೋರು, ನೋ ಅಂತ ಹಗ್ ಮಾಡ್ಕೊಂಬಿಡೋರು. ಆ ಥರ ಅಣ್ಣವರು, ವಿಷ್ಣು ಸರ್ ಎಲ್ಲ ಅವ್ರು ಸುಮ್ಮನೆ ಲೆಜೆಂಡ್ಸ್ ಅಲ್ಲ. ಅಲ್ಲ, ಅವರ ನಡೆಯಲ್ಲೂ
ಅವರು ಲೆಜೆಂಡ್ಸ್. ವಿಷ್ಣು ಅವರಿಗೆ ಹಾಡು ಬರ್ದಿರೋದು? ಬರ್ದೀನಿ ಸರ್, 3-4 ಸಿನಿಮಾ ಬರೆದಿದ್ದೀನಿ. ವಿಷ್ಣು ಸೇನಾ, ಆಪ್ತಮಿತ್ರ, ಇನ್ನೊಂದು ಯಾವುದು ಆ ಮರ್ಮ. ಆಪ್ತಮಿತ್ರದ್ದು ಯಾವುದು? ಆಪ್ತಮಿತ್ರದ್ದು ಆಪ್ತಮಿತ್ರ, ಪಟ ಗಾಳಿಪಟ ಹಾಡು. ನಾನು ಅದರ ಹೊರತಾಗಿ ನಾನು ವಿಷ್ಣು ಸರ್ ಅವರ ಅಭಿಮಾನಿ. ಓಕೆ. ಅವ್ರ ಸಿನಿಮಾ ಕೆಲಸ ಮಾಡೋಕ್ಕಂತ ಒಂದು ಆಸೆ ಇತ್ತು. ಆದರೆ ಯಾವತ್ತೂ ನಾನು ಯಾರನ್ನೂ ನನಗೆ ಹಾಡು ಕೊಡಿ, ನನಗೆ ಇದು ಕೊಡಿ ನಾನು ಕೇಳಿದವನಲ್ಲ. ಅವ್ರ ಜೊತೆ ಅವ್ರ ಅಭಿಮಾನಿ ಅಂತ ಅವ್ರಿಗೆ ಆರಂಭದಲ್ಲೇ ಗೊತ್ತು. ನಾನು ಸಿನಿಮಾಗೆ ಬರೋಕ್ಕೆ ಮುಂಚೆಯಿಂದ ಅವ್ರ ಅಭಿಮಾನಿ. ಅವ್ರಿಗೆ ಗೊತ್ತಿತ್ತು. ನೀವು ಪ್ರೀತಿ ಪ್ರೇಮ ಪ್ರಣಯ ಬಾದಾಮಿ ಹೌಸಲ್ಲಿ ಒಂದು ಪ್ರೆಸ್ ಮೀಟ್ ಆಯಿತು. ಆ ಪ್ರೆಸ್ ಮೀಟಲ್ಲಿ ಅವರೇ ಚೀಫ್ ಗೆಸ್ಟು. ಅವರು ಮತ್ತು ಎಲ್ಲ ಕಲಾವಿದರಿದ್ದರು, ಅನಂತನಾಗ್ ಸರು, ಭಾರತಿ ಮೇಡಮ್ಮು, ಆ ಸಿನಿಮಾ ಕಲಾವಿದರು. ಚೀಫ್ ಗೆಸ್ಟ್ ವಿಷ್ಣು ಸರು. ಸೊ ಅವತ್ತು ಮನೋಮೂರ್ತಿಯವರು, ನಾನೇ ಹಾಡುಗಳು ಬರೆದಿದ್ದು. ಹಾಗಾಗಿ ವೇದಿಕೆಯಲ್ಲಿದ್ದೆ. ಅದು ಪೇಪರ್ ಕಟ್ಟಿಂಗಿನ ನಿಮ್ಮ ಹತ್ರ ಸಿಗ್ಬೋದೇನು ನಂಗೆ ಗೊತ್ತಿಲ್ಲ. ಅವತ್ತು ನಾನು ಭಾಳ ಮಾತಾಡಿದೆ ವಿಷ್ಣು ಸರ್ ಬಗ್ಗೆ. ಸೊ ಅಲ್ಲಿಂದನೂ ಕೊನೆಯ ತನಕ ಡಿಸೆಂಬರ್ 15ನೇ ತಾರೀಕು ಅವರು ತೀರಿ ಒಂದು 15ನೇ ತಾರೀಕಿನ ತನಕ ಅವತ್ತು ನಾನು ಮಾತಾಡಿದ್ದೀನಿ ಮೈಸೂರಿಗೆ ಹೋಗಿ ಅವ್ರ ಜೊತೆ. ಆ ಥರದೊಂದು ಒಡನಾಟ ಇತ್ತು. ಶಿವಣ್ಣ, ಈ ಅವರ ಸಿನಿಮಾ ಒಂದು 100 ಡೇಸ್ ಹೋದರೆ ಹಿಟ್ಟಾದರೆ ಅದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ಕರೆಸಿ ಅವರಿಗೊಂದು ಸನ್ಮಾನ ಮಾಡೋದು, ಅವರಿಗೊಂದು ಎಕ್ಸ್ಟ್ರಾ ದುಡ್ಡು ಕೊಡೋದು, ಮಾಲೆ ಹಾಕೋದು, ಹಾರ ಹಾಕೋದು, ಇದೆಲ್ಲ ಮಾಡ್ತಾ ಇದ್ದಾರಂತೆ. ಹೌದಾ? ಯಾರು ಸರ್? ಶಿವಣ್ಣ. ಹಾಂ, ಅದೊಂದು ಕಲ್ಚರ್ ಇದೆಯಲ್ಲ ಅದು? ಇಲ್ಲ, ಅದು ವಜ್ರೇಶ್ವರಿ ಸಂಸ್ಥೆಯ ಹೈಲೈಟ್ ಸರ್ ಅದು. ವಜ್ರೇಶ್ವರಿ ಸಂಸ್ಥೆಯಿಂದ ಆ ಎಲ್ಲ ಸೋದರ ಸಂಸ್ಥೆಗಳಲ್ವಾ. ಈಗ ಶಿವಣ್ಣ ಅವರ ಸಂಸ್ಥೆ ಆದ್ರೂ ಅದೇ ಮಾತೃ ಸಂಸ್ಥೆ ಇದ್ದಂಗೆ ವಜ್ರೇಶ್ವರಿ. ಸೊ ಅವರ ಕಲ್ಚರೇ ಒಂದು ಸಿನಿಮಾದ ಸಕ್ಸಸ್ ಅಂದ ಕೂಡಲೇ ಆ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕಾರ್ಮಿಕರಿಂದ ಹಿಡಿದು ಎಲ್ಲರನ್ನೂ ಕರೆದು ಒಂದು ಊಟ ಹಾಕೋದು, ಅದೊಂದು ಕಲ್ಚರ್. ಅದು ಇವತ್ತಿಗೂ ಶಿವಣ್ಣವ್ರಿಗೆ ಇದೆ ಡೆಫಿನೆಟ್ ಆಗಿ. ನಿಮ್ಮನ್ನೇನು ಕರೆಸಿದ್ರ? ನಾನು ಭಾಳಷ್ಟು ಸಲ ಹೋಗಿದ್ದೀನಿ ಸರ್. ಜೊತೆಯಲ್ಲಿ ಶಬರಿಮಲೆಗೆಲ್ಲ ಹೋಗಿದ್ದೀನಿ. ಅಪ್ಪು ಅವರು, ಶಿವಣ್ಣ ಅವರು ಜೊತೆ, ಅವ್ರ ಜೊತೆ ನಾನು ಶಬರಿಮಲೆ ಹೋಗಿದ್ದೀನಿ. ಅವ್ರು ಚೆನ್ನಾಗಿ ಇದು ಶಿವಣ್ಣ ಅವರ ಈಗ ಅವ್ರದ್ದೇ ಸಿನಿಮಾ ವೇದ, ಅವ್ರ ಕಂಪ್ನಿದೇ ಸಿನಿಮಾ ಪ್ರೀವಿಯಸ್ ಮಾಡಿದ್ದು. ಆ ಸಿನಿಮಾ ಬರೆದಿದ್ದೀನಿ. ಮೊನ್ನೆ ಈ ಎಲ್ಲ ಅವರು ಬಹುತೇಕ ಅವರ 75ನೇ ಸಿನಿಮಾಯಿಂದ ಇವತ್ತು 130-140 ಸಿನಿಮಾ ಹತ್ತತ್ರ ಆಯ್ತು ಅವ್ರದ್ದು. ಹತ್ತತ್ರ 150 ಅನ್ಕೊಳ್ಳಿ. ಸುಮಾರು ಸಿನಿಮಾ ಬರೆದುಬಿಟ್ಟಿದ್ದೀನಿ. ಮ್ಯಾಕ್ಸಿಮಮ್ ಸಿನಿಮಾ ಕೆಲಸ ಮಾಡಿದ್ದೀನಿ. ಅವರ ಸಂಸ್ಕಾರ ಇದೆಯಲ್ಲ, ಅದು ಅಣ್ಣವರ ಸಂಸ್ಕಾರ. ಅವರ ಒಂದು ಸಂಸ್ಕಾರ, ಆ ಅಣ್ಣವರಿಂದ ಬಂದಿರೋಂಥ ಸಂಸ್ಕಾರ, ಅದು ಇವತ್ತಿಗೂ ಹಂಗೆ. ಆಮೇಲೆ ಶಿವಣ್ಣವ್ರ ಬಗ್ಗೆ ನಾನು ವೇದಿಕೆಯಲ್ಲಿ ಹೇಳಿದ ಒಂದು ವಿಷಯ ಏನಂದ್ರೆ ಸರ್, ತುಂಬ ಜನ ನಾವು ಭೇಟಿ ಮಾಡ್ತೀವಿ, ನೋಡ್ತೀವಿ ಯಾರ ವ್ಯಕ್ತಿಗಳನ್ನು, ಆ ಕ್ಷಣದ ಜೊತೆ ಬದುಕುವ ಮನುಷ್ಯ ಶಿವಣ್ಣ. ಆ ಕ್ಷಣ ಹಿಂದೆ ಏನು ನಾಳೆ ಗೊತ್ತಿಲ್ಲ, ಆ ಕ್ಷಣಕ್ಕೆ ಬದುಕೋದಿದೆಯಲ್ಲ ಅದು ಅಂದರೆ ಹಾಗೆ ನಡ್ಕೊಳ್ಳೋದು ಭಾಳ ಕಷ್ಟ. ಅದು ಬಿಡಮ್ಮ, ಏನಮ್ಮ ಅದು ಹಂಗಾಯ್ತಮ್ಮ, ಓಕೆ ಬಿಡಮ್ಮ, ಬಮ್ಮ, ಅದನ್ನ ಯಾರು ಆಮೇಲೆ ನೋಡ್ಕೊಳ್ಳೋಣ, ಬಮ್ಮ ನೀನು ನಗೋಣ ಬಮ್ಮ ಅಂತ. ಆ ಥರ ಒಂದು ಪ್ರಿಜುಡೀಸ್ಗಳನ್ನು ಇಟ್ಕೊಳ್ಳೋದೆ ಬದುಕೋದಿದೆಯಲ್ಲ, ಅದು ಭಾಳ ಕಷ್ಟ. ಆ ಥರ ಭಾಳ ಗಟ್ಟಿ ವ್ಯಕ್ತಿತ್ವ ಅದು ಶಿವಣ್ಣವ್ರದ್ದು. ದೇವ್ರನ್ನಂತೀರಾ? ಖಂಡಿತ. ದೇವರೇ ಒಟ್ಟು ಕೈ ಹಿಡ್ದಿದ್ದು ಅಲ್ಲ, ದೇವರೇ ಕೈ ಹಿಡಿದು. ದೇವ್ರು ಯಾವಾಗ ಕೈ ಹಿಡಿತಾನೆ ಅಂದರೆ ನಾನು ಕರೆಕ್ಟಾಗಿ ಇದ್ದಾಗ. ಸುಮ್ಮನೆ ಕೈ ಹಿಡ್ಕೊಂಡು ಹುಚ್ಚನ ದೇವರು ಅಲ್ಲ. ನಾನು ನನ್ನ ಪರಿಶ್ರಮ ಇದೆ, ಸರಿಯಾಗಿದೆ ಅಂತ ಅಂದಾಗ ಅಲ್ಲಿ ಎಲ್ಲ ಒಂದು ಶುರು ಆಗುತ್ತೆ. ಮೀಟು ಅನುಭವ ಏನಾದರೂ ಆಗಿದೆ? ಇಲ್ಲ ಸರ್, ನಾವು ಆ ಸ್ಕೂಲ್ನವರೆಲ್ಲ KVJ ಸ್ಕೂಲ್ ಫ್ಯಾಮಿಲಿ. ಏನೇನು ಆಸ್ತಿ ಪಾಸ್ತಿ ಮಾಡ್ಕೊಂಡಿದ್ದೀರಿ? ಏನಿಲ್ಲ ಸರ್, ಒಂದು 20-30 ಅಷ್ಟು ಮನೆ ಇದೆ ಸರ್. ಮನೆ, ಜಾಗ, ಮನೆ 20-30 ಅಷ್ಟೇ. ಒಂದು 30-40 ಮಾಡಬೇಕು ಅಂತ ಇದೆ, ಗೊತ್ತಿಲ್ಲ.
ಆದರೆ ಪ್ರತಿನಿತ್ಯ ನಂದು ಏನು ದಿನವಹಿ ಇದೆಯಲ್ಲ ಅದೇ ಸರಿ ಹೋಗುತ್ತೆ. ಹಾಂ, ಏನೋ ಒಂದು ಮಾಡಬೇಕು ಅಂತಂದರೆ, ಆದರೆ ಚೆನ್ನಾಗಿ ಬದುಕುವ ಕಲೆ ಗೊತ್ತಿದೆ ನಮಗೇನು. ಎಕ್ಸ್ಟ್ರಾ ಬಿಯಾಂಡ್ ಲಿಮಿಟ್ಸ್ ಎಲ್ಲ ಏನಿಲ್ಲ, ಆಸೆಗಳಿಲ್ಲದೆ ಇರೋದ್ರಿಂದ ಅದು. ಆಮೇಲೆ ಇವತ್ತು ಬೆಳೀತಾ ಇರೋ ಬೆಂಗಳೂರು ಇದೆಲ್ಲ ನೋಡಿದಾಗ ನಾವು ಇನ್ನೊಂಚೂರು ಜಾಗ್ರತೆ ವಹಿಸೋದಾಗಿತ್ತ ಅಂತ ಅನಿಸುತ್ತೆ. ಮಕ್ಕಳೇನು ಮಾಡ್ತಾರೆ? ಮಗ ಡಿಗ್ರಿ ಸರ್, ಫೈನಲ್ ಇಯರ್ ಈಗ. ಉತ್ಸವ ಅಂತ ಅವನು ಇನ್ನೊಂದು 6 ತಿಂಗಳಿದೆ, ಒಂದು ಡಿಗ್ರಿ ಫೈನಲ್ ಇಯರ್ ಮುಗಿದೋಗುತ್ತೆ. ಮಗಳು ಈಗ 10th ಸ್ಟ್ಯಾಂಡರ್ಡ್. ಚೆನ್ನಾಗಿ ಓದ್ತಾರೆ. ಸಿನಿಮಾದ ಬಗ್ಗೆ ಆಸಕ್ತಿ? ನನ್ನ ಮಗಳು ಒಂದು ಸಿನಿಮಾ ಮಾಡಿದ್ಲು ಸರ್, ಅದಕ್ಕೆ ದಸರಾ ಫಿಲ್ಮ್ ಫೆಸ್ಟಿವಲಲ್ಲಿ ಸೆಲೆಕ್ಟ್ ಕೂಡ ಆಯ್ತು ಆ ಸಿನಿಮಾ. ಗಾಂಧಿ ಮುತ್ತು ನೋಟು ಅಂತ. ಓಕೆ ಓಕೆ. ಅವಳೇ ಪ್ರಮುಖ ಭೂಮಿಕೆಯಲ್ಲಿ ಮಾಡಿದ್ಲು. ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂತ ಚೈಲ್ಡ್ ಒಂದು ಫೆಸ್ಟಿವಲಲ್ಲಿ ಕೂಡ ಸೆಲೆಕ್ಟ್ ಆದ್ಲು. ಚೆನ್ನಾಗಿ ಅವಳಿಗೆ ಆ ಇಂಟ್ರೆಸ್ಟ್ ಇದೆ. ಭರತನಾಟ್ಯ ಎಲ್ಲ ಕಲಿತಿದ್ದಾಳೆ. ಶಿ ಇಸ್ ಡೂಯಿಂಗ್ ಗುಡ್. ಮಗನಿಗೆ ಆಸಕ್ತಿ ಇದೆ. ಅವನು ಕ್ಲಾಸ್ ಅದು ಇದು ಹೋಗ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ನೋಡಬೇಕು. ಅವನು ನಿಜವಾಗ ಅದ್ರ ಶಕ್ತಿ ಇದ್ದರೆ ಸಿನಿಮಾಗೆ ಬರ್ತಾನೆ. ಸುಮ್ಮನೆ ನೆಪೋಟಿಸಮ್ ಇಲ್ಲ ಇಲ್ಲಿ. ಅವನಿಗೆ ಶಕ್ತಿ ಇದ್ದರೆ ಮಾತ್ರ. ನಮ್ಗೆ ಯಾವುದೇ ನೆಪೋಟಿಸಮ್ ಅಲ್ಲ ಸರ್, ಅವಕಾಶ ಒಂದು ಸ್ವಲ್ಪ ಸುಲಭ ಆಗ್ಬೋದು ಕಂಪ್ಯಾರಿಟಿವ್ಲಿ. ಆದರೆ ನಿಲ್ಲಬೇಕಂತ ಅವರೇ ಅಲ್ವಾ? ಹೌದು. ಆಮೇಲೆ ಕೂಡ ಹೋಗ್ಬೇಕಾದವರೊಬ್ಬರೇ. ಹೌದು. ಈಗ ಶಿವಣ್ಣ ಅವರಾಗಲಿ, ಅಪ್ಪು ಅವರಾಗಲಿ, ನಮ್ಮ ಸುದೀಪ್ ಆಗಲಿ, ದರ್ಶನ್ ಆಗಲಿ. ಸುದೀಪ್ ಅವ್ರ ತಂದೆ ದೊಡ್ಡ ಬಿಸ್ನೆಸ್. ಹೌದೌದು. ಎಲ್ಲ ಸಿನಿಮಾ ಪರಿಚಯ ಆಯಿತು. ಅಂಬರೀಷ್ ಅಣ್ಣ ಮನೆಗೆ ಬರ್ತಿದ್ರು, ಹೋಗ್ತಿದ್ರು, ಮಾಮ ಅಂತ ಕರೀತಿದ್ರು. ಅಷ್ಟು ಆತ್ಮೀಯತೆ ಇತ್ತು. ಎಲ್ಲರೂ ಇದ್ದು ಕೂಡ ಸಿನಿಮಾ ಸುಲಭ ಅಂತ ಅಂದ್ಕೊಳ್ಳಿಲ್ಲ. ಸಾಧನೆ ಮಾಡಿ ತೋರಿಸಿದ್ರು. ದರ್ಶನ್ ಆಗಲಿ, ಅವರಪ್ಪ ತೂಗ್ದೀಪ್ ಶ್ರೀನಿವಾಸ್ ಎಂಥ ದೊಡ್ಡ ಹೆಸರಿದ್ದಂಥ ಖಳನಟ. ನನ್ನ ಅಂಥವ್ರ ಮಗ ಅಂತ ತುಂಬ ಕಷ್ಟಪಟ್ಟು ನಿಂತು ಇಲ್ಲಿವರೆಗೂ ಬರ್ಬೇಕಂದ್ರೆ ಭಾಳ ಕಷ್ಟ ಇದೆ ಅಲ್ವಾ? ಸೊ ಅದೆಲ್ಲ ಮಾಡಿದ್ದಾರೆ. ಎಲ್ಲ ಯಾರಾದರೂ ಅಷ್ಟೇ. ಅಪ್ಪು ಅವರು ಅಷ್ಟು ಕಷ್ಟಪಡಬೇಕಾಗಿಲ್ಲ. ಅವರು ಅಣ್ಣವ್ರ ಮಗ. ಇವರು ಶಿವಣ್ಣನೂ ಅಷ್ಟೇ ಅಣ್ಣವ್ರ ಮಗ ಅಂತ. ಆದರೆ ಹಗಲು ರಾತ್ರಿ ಸಿನಿಮಾಗೋಸ್ಕರ ಕೆಲಸಗಳು ಮಾಡೋದು ಕಷ್ಟಪಟ್ಟರು. ಹಂಗಾಗಿ ನಿಂತರು. ತಂದೆ ಹೆಸರು ಒಂದು ಫಿಲ್ಮಿಗೆ ಆಗ್ಬೋದು ಅಷ್ಟೇ. ಆಮೇಲೆ ಅವರೇ ಒಂದು ಫಿಲ್ಮಿಗೆ ಆಗಲ್ಲ ಸರ್, ಅದನ್ನು ಸುಳ್ಳು. ನಿಮ್ಗೆ ಏನಂದರೆ ಒಂದು ಆಡಿಯನ್ಸ್ ಒಂದು ಪುಲ್ಲಿಂಗ್, ಒಂದು ಪೋಸ್ಟರ್ ಥರ ಒಂದು ಪುಲ್ಲಿಂಗ್ ಆಗ್ಬೋದು ಅಷ್ಟೇ. ಇವಾಗ ದೊಡ್ಡ ಸೂಪರ್ ಸ್ಟಾರ್ಗಳದ್ದೇ 12 ಗಂಟೆ ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ ಗೊತ್ತಾಗುತ್ತೆ. ಅವಾಗಲೂ ಅಷ್ಟೇ. ಈ ಹಂತದಲ್ಲಿ ಒಂದು ಮನಸ್ಸು ಮಾಡಿದರೆ ನೀವು ಒಬ್ಬ ಸ್ಟಾರ್ ಸಿನಿಮಾ ಡೈರೆಕ್ಟ್ ಮಾಡಿ, ಒಂದು ಕಾಂತಾರನ, ಒಂದು KGF ಮಾಡಲಿಕ್ಕಾಗಲ್ಲ ಸರ್? ಸ್ಟಾರ್ ಸಿನಿಮಾ ಮಾಡಲಿಕ್ಕೆ 2 ರಿಂದ 3 ವರ್ಷ ನನ್ನ ಜೀವನ ಸಾಗಿಸ್ಬೇಕು. ಅಂದರೆ ಒಂದು ಕತೆ ಹೇಳಿದ್ಮೇಲೆ, ಕತೆ ಹೇಳೋಕ್ಕೆ ಒಂದು ಸಮಯ. ನನಗೆ ಎಲ್ರಿಗೂ ಆ್ಯಕ್ಸಸ್ ಇದೆ, ಕತೆ ಹೇಳ್ಬಿಡ್ತೀನಿ. ಅದಾದಮೇಲೆ ಆ ಕತೆ ಓಕೆ ಆದಮೇಲೆ ಅದಕ್ಕೆ ನಿರ್ಮಾಪಕರು, ಅದರದ್ದೊಂದು ಪ್ರೋಸೆಸ್ಸು. ಆಮೇಲೆ ಇವತ್ತಿರುವ ಏನು ಉದ್ಯಮ ಅಂದರೆ ಬಿಸ್ನೆಸ್ ಇದೆಯಲ್ಲ, ವಿಚಾರ ಚಿಂತನೆಗಳು, ಅದರ ಹಿಂದೆ ಹೋಗಿ ಆ ಸಿನಿಮಾ ಅಷ್ಟಾಯಿತು, ಈ ಸಿನಿಮಾ ಇಷ್ಟಾಯಿತು, ನಂದು ಹಿಂಗಾಗಬೇಕು, ಈ ಕ್ಯಾಲ್ಕುಲೇಷನ್ಗಳೇ ಬೇರೆ ಇವತ್ತು. ಆ ಕ್ಯಾಲ್ಕುಲೇಷನ್ ಜೊತೆ ನಾವು 3 ವರ್ಷ 4 ವರ್ಷ ಸಾಗಿಸ್ಬೇಕಾಗುತ್ತೆ ಒಂದು ಸಿನಿಮಾಗೆ. ಅಷ್ಟು ಸಮಯ ನನಗಿಲ್ಲ ಸರ್, ಅಷ್ಟು ಸಮಯ ಇಲ್ಲ ನನಗೆ. ಅದ್ಭುತವಾದ ಕಥೆಗಳಿದೆ, ಅದ್ಭುತವಾದ ವಿಚಾರ ಇದೆ. ಅದಕ್ಕೆ ಸರಿಯಾದ ಅವಕಾಶ ಆದರೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀನಿ. ಆದರೆ ನಾನು ಅದ್ರ ಹಿಂದೆ ಬಿದ್ದು ಜೀವನ ಸಮಯ ವ್ಯರ್ಥ ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ಆರಾಮಾಗಿದೆ. ಇರೋ ಕೆಲಸ ಏನಿದೆಯೋ ಅದು. ಮತ್ತು ನಾನು ಸಿನಿಮಾ ನಿರ್ದೇಶನ ಮಾಡೇ ಮಾಡ್ತೀನಿ, ಒಳ್ಳೆ ಸಿನಿಮಾ ಮಾಡ್ತೀನಿ, ಡೆಫಿನೆಟಾಗಿ ಹಿಟ್ ಆಗುತ್ತೆ. ಆ ನಂಬಿಕೆಗಳೆಲ್ಲ ಇದೆ ನನಗೆ. ಮತ್ತು ಅದರ ತಯಾರಿಗಳು ಇದೆ ನನ್ನ ಹತ್ರ. ಅದರಲ್ಲಿ ಅದನ್ನು ಹಿಂದೆ ಬಿದ್ದಿಲ್ಲ ನಾವು. ಅದು ಖಂಡಿತ ಮಾಡ್ತೀನಿ. ಪ್ರೊಡಕ್ಷನ್ ಇದೆ ಸರ್, ನಿರ್ಮಾಪಕರು ಇದ್ದಾರೆ. ಇವತ್ತಿಗೂ ಸರ್ ನಲ್ಲ ಥರದೊಂದು ಸಿನಿಮಾ ಮಾಡಿ ಅಂತ ಬರೋ ನಿರ್ಮಾಪಕರು ಇದ್ದಾರೆ. ಈಗೇನು ಈಗೇನಿದೆ ಸರ್, ಹಾಡು ಪಾಡು ಮಾತು ಕತೆ. ನಂದೊಂದು ಮನೆ ಹತ್ರನೇ ಒಂದು ಆಫೀಸ್ ಇದೆ, ಒಂದು ಗ್ರೀನ್ ಮ್ಯಾಟ್ ಸ್ಟುಡಿಯೋ ಇದೆ ಚಿಕ್ಕದು. ಓಕೆ.
ಒಂದು ಎಡಿಟಿಂಗ್ ಸೆಟಪ್ಪು ಈಗ ನಿಮ್ಮ ಆಫೀಸ್ ಥರನೇ ಆಲ್ಮೋಸ್ಟ್ ಇದೆ. ಒಂದು ರೆಕಾರ್ಡಿಂಗ್ ಥಿಯೇಟ್ರ್ ಮಾಡ್ಕೊಂಡಿದ್ದೆ ಸರ್, ಸ್ಟುಡಿಯೋ. ಅಲ್ಲಿ ನಂದೇ ಹಾಡುಗಳು ಕಂಪೋಸ್ ಮಾಡ್ತೀನಲ್ಲ, ಅದು ಬೇರೆಯವ್ರು ಮಾಡೋದು, ರೆಕಾರ್ಡಿಂಗ್ ನಡೀತಾ ಇರುತ್ತೆ, ಸಿನಿಮಾ ಡಬ್ಬಿಂಗ್ ನಡೆಯುತ್ತೆ, ಆಮೇಲೆ ನಮ್ಮದೇ ಎಡಿಟಿಂಗ್ಗಳು ನಡೆಯುತ್ತೆ. ಅಲ್ಲೇ ಗ್ರೀನ್ ಮ್ಯಾಟಲ್ಲಿ ಏನೋ ಶೂಟ್ ಮಾಡ್ಕೊತೀವಿ. ಒಂದು ಚಾನಲ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ 2 ಇದ್ದಾವೆ. ಒಂದು ಎಲ್ಲ ಸುದ್ದಿಗಳು, ಅದಕ್ಕೊಂದು ತಂಡ ಇದೆ, ಸುದ್ದಿ ಮಾಡ್ತಾ ಇರುತ್ತೆ. ಸಿನಿಮಾ ಸುದ್ದಿ, ಆ ಸುದ್ದಿ, ಈ ಸುದ್ದಿ ಅಂತ. ಮೀಡಿಯಾ ಬಜಾರ್ ಅಂತ, ಮ್ಯೂಸಿಕ್ ಬಜಾರ್ ಅಂತ ಒಂದು ಮಾಡ್ಕೊಂಡಿದ್ದೀನಿ. ಆ ಮ್ಯೂಸಿಕ್ ಬಜಾರ್ ಮೂಲಕ ಆಲ್ಬಮ್ಗಳು, ಆಡಿಯೋ ಆಲ್ಬಮ್ಸು, ಭಕ್ತಿಗೀತೆ, ಭಾವಗೀತೆ, ಜನಪದ ಎಲ್ಲವೂ ಬರ್ತಾ ಇದೆ. ಸಿನಿಮಾಗಳು ಕೂಡ ಬರ್ತಾ ಇದೆ. ಈಗ ಸಾಲಾಗಿ ಒಂದು 10-15 ಸಿನಿಮಾ ಲಿಸ್ಟ್ ಇದೆ. ಆ ಸಿನಿಮಾಗಳೆಲ್ಲ ಅಲ್ಲೇ ಬರ್ತಿದೆ. ಸೊ ಅಲ್ಲೇನಂದರೆ ನಾನು ಪಾರದರ್ಶಕವಾಗಿ ಈಗ ನಿಮ್ದೊಂದು ಸಿನಿಮಾ ಅಂದ ತಕ್ಷಣ ಅಪ್ಲೋಡ್ ಮಾಡೋದು, ಅದಕ್ಕೆ ಏನೇನು ಪ್ರೋಸೆಸ್ ಇದೆ. ಹಿಂದೆ ಫಿಸಿಕಲ್ ಸೇಲ್ಸ್ ಅಂತಿತ್ತಲ್ಲ ಸರ್, ಆಗ ನಾನು ಎಲ್ಲೋ ಯಾವುದೋ ಚಿತ್ರದುರ್ಗ, ಹೊಳಲ್ಕೆರೆ, ಅಲ್ಲೆಲ್ಲೋ ಮಡಿಕೇರಿ, ಇನ್ನೆಲ್ಲೋ ಬೀದರು, ಅಲ್ಲಿ ತೊಗೊಂಡೋಗಿ ಹಾಕಬೇಕಿತ್ತು ಕ್ಯಾಸೆಟ್, ಅಲ್ಲಿ ತಲುಪಬೇಕಿತ್ತು. ಇವತ್ತು ಹಂಗಿಲ್ಲಲ್ಲ, ಡಿಜಿಟಲ್ ಇದೆ. ಸೊ ಆ ಡಿಜಿಟಲ್ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಇಟ್ಕೊಂಡಿದ್ದೀನಿ. ಸೊ ನಿಮ್ದೊಂದು ಸಿನಿಮಾ ಬಂದರೆ ಅಲ್ಲ ಏನು ಓಡುತ್ತೆ, ಯಾರು ನೋಡ್ತಿದ್ದಾರೆ, ಯಾವ ವಯಸ್ಸಿನವ್ರು ಜಾಸ್ತಿ ನೋಡ್ತಿದ್ದಾರೆ ಈ ಹಾಡು, ಮತ್ತು ಯಾವ್ಯಾವ ಊರಲ್ಲಿ ಎಲ್ಲ ನಿಮ್ಗೆ ಇವತ್ತು ಡಿಜಿಟಲ್ ಗೊತ್ತಾಗ್ಬಿಡುತ್ತೆ. ಅದೆಲ್ಲ ಪಾರದರ್ಶಕವಾಗಿ ತೋರಿಸ್ತಾ ಇದ್ದೀನಿ. ಸೊ ಸುಮಾರು ಸಿನಿಮಾಗಳು ಬಂದು ಅಪ್ರೋಚ್ ಮಾಡ್ತಾಯಿದ್ದಾರೆ ಸರ್ ಮ್ಯೂಸಿಕ್ ಬಜಾರಲ್ಲಿ. ಎಸ್, ಮ್ಯೂಸಿಕ್ ಬಜಾರ್, ನೀವೇ ಒಂದು ಮ್ಯೂಸಿಕ್ ಬಜಾರ್. ಸೊ ಡಾಕ್ಟ್ರೇ, ನಾನು ಡಾಕ್ಟ್ರ್ ಅಂತೆಲ್ಲ ಕರೀತೀನಿ. ಡಾಕ್ಟರ್ ಅಂತ ಯಾವುದು? 2 ಡಾಕ್ಟ್ರು ನಾನು. ಹಾಗೆ ಆಯುರ್ವೇದ ಡಾಕ್ಟ್ರು. ಆಯುರ್ವೇದ ಡಾಕ್ಟರ್? ಹೌದು. ನಾನು MA ಓದುವಾಗ ಅಂತ ಹೇಳಿದ್ನ. ಹೌದು. ನಂದು ಪರಂಪರಾನುಗತವಾಗಿ ನಮ್ಮ ಮನೆಯಲ್ಲಿ ನೇಕಾರರು ನಾವು. ಓಕೆ. ಅದು ಕುಲಕಸುಬು. ನಮ್ಮ 4 ಫಾದರ್ಸ್ ಎಲ್ಲ ಆಯುರ್ವೇದ ಪಂಡಿತರು. ಸೊ ಹಂಗಾಗಿ RMP ಡಾಕ್ಟರ್ ನಾನು ಅವಾಗೇನೆ. ಆದರೆ ಅದನ್ನೇನು ಜಾಸ್ತಿ ಮಾಡ್ತಿರ್ಲಿಲ್ಲ. ಅದು ಯಾವುದೋ ನಾನು RMP ಡಾಕ್ಟ್ರು ಅಂತಂದ ತಕ್ಷಣ ಡಾಕ್ಟ್ರು ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಆ ಡಾಕ್ಟ್ರು ಈಗ ಸದ್ಯ ನಾನು ಬರೆದ ಕನ್ನಡ ಚಲನಚಿತ್ರ ಗೀತೆಗಳ ಸಾಮಾಜಿಕ ಪರಿಣಾಮ ಅನ್ನುವ ಗ್ರಂಥಕ್ಕೆ ನನಗೆ ಹಂಪಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಕೊಟ್ಟಿದೆ, ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತ ಹೇಳಿ ಕೊಟ್ಟಿದೆ. ಸೊ ಆ ಡಾಕ್ಟರ್ ಕೂಡ ನಾನು. ಸೊ 2 ಡಾಕ್ಟರೇಟ್ ಪಡೆದಂತಹ ಕವಿಗಳು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಭಾಳ ಖುಷಿ ಆಯಿತು. ನನ್ನ ಹಳೆ ಕಟ್ಟಿಂಗು ಮತ್ತೊಮ್ಮೆ ನೋಡಿ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸರ್. 2002. ಹಾಂ, ಈಗ 24 ವರ್ಷ ಆಗೋಯ್ತು. 24 ವರ್ಷ. ನೀವು ಹಾಗೆ ಇದ್ದೀರಿ, ನಾನೇ ಸ್ವಲ್ಪ ದಪ್ಪ ಆಗಿದ್ದೀನಿ. ಸುಖ ಸುಖ ಕರೆಕ್ಟ್. ಇರಲಿ, ಸುಖವಾಗಿರಿ ಯಾವತ್ತಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.